ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟ ಮಂಜು ಪಾವಗಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಂದಿನಿ ಮಂಜು ಪಾವಗಡ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಮಂಜು ಪಾವಗಡ ಮದುವೆಗೆ ಕಿರುತೆರೆ ನಟ ನಟಿಯರು ದಂಡೇ ಹಾಜರಿತ್ತು. ಯಾರೆಲ್ಲ ಬಂದಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ಮಜಾ ಭಾರತ ಬಿಗ್ ಬಾಸ್ ಕನ್ನಡ 8 ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಮಂಜು ಪಾವಗಡ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ನಂದಿನಿ ಎಂಬುವವರನ್ನು ಮಂಜು ಪಾವಗಡ ಮದುವೆ ಆಗ್ತಿದ್ದಾರೆ. ಮಂಜು ಪಾವಗಡ ನಂದಿನಿ ವಿವಾಹ ಬಂಧನಕ್ಕೆ ಒಳಗಾಗಿದ್ದು, ಮದುವೆ ಸಿಕ್ಕಾಬಟ್ಟೆ ಅದ್ದೂರಿಯಾಗಿ ನೆರವೇರಿದೆ. ಕುಟುಂಬಸ್ಥರು, ಆಪ್ತರು ಹಾಗೂ ತಾರೆಯರ ಸಮ್ಮುಖದಲ್ಲಿ ನಂದಿನಿ ಕೊರಳಿಗೆ ಮಂಜು ಪಾವಗಡ ಮಾಂಗಲ್ಯ ಧಾರಣೆ ಮಾಡಿದರು. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿದ್ದು, ಹಿರಿಯರು ನಿಶ್ಚಯಿಸಿದಂತೆ ಮಂಜು ಪಾವಗಡ ನಂದಿನಿ ಹೊಸ ಬಾಳಿಗೆ ನಾಂದಿ ಹಾಡಿದ್ದಾರೆ. ಮಂಜು ಪಾವಗಡ ನಂದಿನಿ ಮದುವೆಗೆ ನಟಿ ಶುಭ ಪೂಂಜಾ, ಮಜಾ ಭಾರತ ಕಲಾವಿದರಾದ ಸುಶ್ಮಿತಾ ಜಗ್ಗಪ್ಪ, ವಿನೋದ್ ಗೊಬ್ಬರಗಾಲ, ಚಿಲ್ಲರ್ ಮಂಜು, ರಾಘವೇಂದ್ರ ಮುಂತಾದವರು ಸಾಕ್ಷಿಯಾಗಿದ್ದರು. ಅಂತರಪಟ ಭಾಗ್ಯಲಕ್ಷ್ಮಿ ಧಾರಾವಾಹಿಗಳಲ್ಲಿ ನೆಗೆಟಿವ್ ರೋಲ್ಗಳಲ್ಲಿ ನಟಿಸಿದ ಮಂಜು ಪಾವಗಡ ಇದೀಗ ನಂದಿನಿ ಎಂಬುವರ ಜೊತೆಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಮಂಜು ಪಾವಗಡ ಮದುವೆಗೆ ಬಂದು ನವವಧೂವರರಿಗೆ ನಟಿ ಶುಭ ಪೂಂಜಾ ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಕನ್ನಡ 8 ಕಾರ್ಯಕ್ರಮದಲ್ಲಿ ಮಂಜು ಪಾವಗಡ ಜೊತೆಗೆ ಶುಭ ಪೂಂಜಾ ಕೂಡ ಸ್ಪರ್ಧಿಸಿದರು. ಬಿಗ್ ಬಾಸ್ ಮನೆಯಿಂದ ಇಬ್ಬರ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಈಗ ಮಂಜು ಮದುವೆ ಆಗಿರೋದಕ್ಕೆ ಶುಭ ಪೂಂಜಾ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 8 ಕಾರ್ಯಕ್ರಮದಲ್ಲಿ ಮಂಜು ಪಾವಗಡ ಜೊತೆಗೆ ರಘು ಸಹ ಸ್ಪರ್ಧಿಸಿದ್ದರು. ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಮಂಜುಗೆ ರಘು ಶುಭಾಶಯ ತಿಳಿಸಿದ್ದಾರೆ. ಮಜಾ ಭಾರತ ಹಾಗೂ ಗಿಚ್ಚಿ ಗಿಲಿಗಿಲಿ ಶೋಗಳಲ್ಲಿ ಹೆಣ್ಣಿನ ಗೆಟಪ್ ಹಾಕಿ ರಾಗಿಣಿ ಅಂತಲೂ ಫೇಮಸ್ ಆಗಿರುವ ಹಾಸ್ಯ ಕಲಾವಿದ ರಾಘವೇಂದ್ರ ಸಹ ನವವಧೂವರರಿಗೆ ಹಾರೈಸಿದ್ದಾರೆ.